ಈ ರಾಜ್ಯ ಏನಾದರೂ ಮುಂದಿನ ದಿನಗಳಲ್ಲಿ ರಾಮರಾಜ್ಯವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ನಿಮ್ಮಂತ ಕಾರ್ಯಕರ್ತ ಬಂಧುಗಳ ಶ್ರಮದಿಂದ ದುಡಿಮೆಯಿಂದ ಇವತ್ತು ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ ಅವರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂದ್ರೆ ಬೀದರ್ ಜಿಲ್ಲೆಯಿಂದ ದಯಮಾಡಿ ಎಲ್ಲ ನನ್ನ ಪಕ್ಷದ ಪ್ರಮುಖ ಮುಖಂಡರ ಕಾರ್ಯಕರ್ತರ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಹಿಂದೆ ಒಂದು ಕಾಲ ಇತ್ತು, ನಿಮಗೆ ಗೊತ್ತಿದೆ, ನನಗೇನು ಚೆನ್ನಾಗಿ ಇತಿಹಾಸವನ್ನು ಅರ್ದಿದ್ದೀರಿ, ತಿಳ್ಕೊಂಡಿದ್ದೀರಿ. 3 ರಿಂದ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ ಜಿಲ್ಲೆನಲ್ಲಿ ಶಾಸಕರನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ. ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಕಾಲಾವಧಿ ಬಹಳ ಕಮ್ಮಿ. 20 ತಿಂಗಳು 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಪಡೆದಿರತಕ್ಕಂಥದ್ದು. ಅವರ ಕಾರ್ಯಕ್ರಮಗಳು ವಿಶೇಷವಾಗಿ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಲಾಟ್ರಿಯನ್ನು ನಿಷೇಧ ಮಾಡಿದ್ದು, ಸಾರಾಯನ್ನು ನಿಷೇಧ ಮಾಡಿದ್ದು, ಇವೆಲ್ಲವೂ ಕೂಡ ಜನಪರವಾದಂಥ ಕಾರ್ಯಕ್ರಮಗಳ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಹೃದಯವನ್ನ ಗೆದ್ದಿದ್ದಾರೆ. ಆದ್ರೆ ಪ್ರತಿ ಸಂದರ್ಭದಲ್ಲೂ ನಾವೆಲ್ಲ ಒಂದು ಪ್ರಶ್ನೆ ಮಾಡ್ಕೊಳ್ತೇವೆ. ಕುಮಾರಣ್ಣ ಅವರು ಪಂಚರತ್ನ ಕಾರ್ಯಕ್ರಮಕ್ಕೆ ಬಂದ್ರು. ಪಂಚರತ್ನ ಕಾರ್ಯಕ್ರಮ ಅಂತ ಯಾಕೆ ಆಯೋಜನೆ ಮಾಡ್ಕೊಂಡಿದ್ರು? ಏನಿತ್ತು ಆ ಪಂಚರತ್ನ ಕಾರ್ಯಕ್ರಮದಲ್ಲಿ? ಇವತ್ತು ನಮ್ಮ ನಾಡಿನ ರೈತಾಪಿ ವರ್ಗ, ಬಡ ಮಕ್ಕಳು, ದೀನದಲಿತರ ಮಕ್ಕಳು, ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳ ಬದುಕನ್ನ ಕಟ್ಕೊಡ್ತಕ್ಕಂಥದಕ್ಕೆ ಯಾವ ರೀತಿ ಖಾಸಗಿ ಶಾಲೆಗಳು, ಖಾಸಗಿ ಕಾಲೇಜ್ಗಳು ಇವತ್ತು ನಡೆಯುತ್ತೆ, ಯಾವ ರೀತಿ ನಮ್ಮ ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜ್ಗಳು ನಡೆಯುತ್ತೆ, ಇವೆರಡರ ವ್ಯತ್ಯಾಸ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಪ್ರತಿನಿತ್ಯ ನಮ್ಮ ಮನೆ ಹತ್ರ ಬರ್ತಾರೆ, ಪ್ರತಿನಿತ್ಯ ಬರ್ತಾರೆ, ನನಗೆ ಇಂಜಿನಿಯರಿಂಗ್ ಸೀಟ್ ಕೊಡಿಸಿ, ನಮ್ಮ ಮಗಳಿಗೆ MBBS ಸೀಟ್ ಕೊಡಿಸಿ, ಯಾಗಾದ್ರೂ ಒಂದು ಸ್ವಲ್ಪ ಫೀಸ್ ಕಮ್ಮಿ ಮಾಡಿಸಿ ಅಂತಾರೆ. ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ಮನ್ಸು ಬರೋದಿಲ್ಲ. ಆದರೆ ಅವ್ರು ಫೋನ್ ಮಾಡಿ, ಯಾರು ಆ ಮಾಲೀಕರು, ಆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಇದನ್ನ ವ್ಯಾಪಾರಕರಣಕ್ಕೋಸ್ಕರ ಇಟ್ಟಿರೋದು, ಬಿಸ್ನೆಸ್ಗೋಸ್ಕರ ಇಟ್ಕೊಂಡಿರೋದು. ಅವ್ರು ಎಲ್ಲಿಂದ ಕಮ್ಮಿ ಮಾಡ್ತಾರೆ, ಎಷ್ಟು ಅಂತ ಕಮ್ಮಿ ಮಾಡ್ತಾರೆ, ಎಷ್ಟು ಜನಕ್ಕೆ ಕಮ್ಮಿ ಮಾಡ್ತಾರೆ? ಅದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ಖಾಸಗಿ ಶಾಲೆಗಳು, ಖಾಸಗಿ ಕಾಲೇಜ್ಗಳು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ, ಗುಣಮಟ್ಟವಾದಂಥ ವಿದ್ಯಾಭ್ಯಾಸವನ್ನ ನಮ್ಮ ನಾಡಿನ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದ ಪರಿಕಲ್ಪನೆಯನ್ನು ಹೊತ್ತು ಏನು 5 ಪಂಚರತ್ನ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರು. ಈಗ ನಾನು ಸೂರ್ಯಕಾಂತ್ ಅಣ್ಣ ಅವರು ನನಗೆ ಅವರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಇರ್ತಕ್ಕಂಥ ಪೇಷಂಟ್ಗಳಿಗೆ ಹಣ್ಣು ಹಂಪಲನ್ನ ಕೊಡಿಸಿದ್ರು. ಸೂರ್ಯಕಾಂತ್ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಇದು ನಮ್ಮ ತಂದೆಯವ್ರ ಕಾಲದಿಂದ ನಿರಂತರವಾಗಿ ನಾವಿದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ತುಂಬಾ ಜನ ಕೋವಿಡ್ನಲ್ಲಿ ಬ್ಲ್ಯಾಕ್ ಫಂಗಸ್ ಅಂತ ಏನು ಆ ಕೋವಿಡ್ ಆದಂಥವ್ರಿಗೆ ಬಂತು, ಅಂಥವರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. CT ಸ್ಕ್ಯಾನ್ ಮಿಷಿನ್ಗಳಿರ್ಬೋದು, MRI ಸ್ಕ್ಯಾನ್ ಮಿಷಿನ್ಗಳಿರ್ಬೋದು, ಇವೆಲ್ಲವನ್ನ ನಮ್ಮ ಆಸ್ಪತ್ರೆಯಲ್ಲಿ ಇಟ್ಟಿದ್ದೇವೆ. ಬಹಳ ಕಮ್ಮಿ ಖರ್ಚು ವೆಚ್ಚದಲ್ಲಿ ಇದನ್ನ ನಾವು ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೂರ್ಯಣ್ಣ, ನೀನು ಇಷ್ಟೆಲ್ಲ ನಿಮ್ಮ ತಂದೆಯವರು ನೀವು ಎಲ್ಲ ಸಮಾಜಕ್ಕೆ ಇಷ್ಟು ಮಾಡ್ತಾ ಇದ್ದೀರಿ ತಾಲೂಕಿನಲ್ಲಿ, ಜನ ಯಾವಾಗ್ಲೂ ಒಂದು ಅಪೇಕ್ಷೆ ಮಾಡ್ತಾರೆ ಸೂರ್ಯಣ್ಣ, ನಾನು ಗಮನಿಸ್ದಂಗೆ. ನಾವೇನ್ ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಅನ್ನೋದು ಒಂದು ಭಾಗ, ಜನ ನಮ್ಮನ್ನ ಹತ್ತಿರದಿಂದ ಕಾಣಬೇಕು. ಅವ್ರ ಕಷ್ಟದಲ್ಲಿ ನಾವು ಬಂದು ಅದನ್ನ ನೋಡಿ ಅವರಿಗೆ ಒಂದು ಧೈರ್ಯವನ್ನ ಹೇಳಿ, ಸಾಂತ್ವನವನ್ನ ಹೇಳಿ, ಬೆನ್ನನ್ನ ತಟ್ಟಿ, ನಿಮ್ ಜೊತೆಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಾಯಕರನ್ನ ಜನ ಅಪೇಕ್ಷೆ ಪಡ್ತಾರೆ. ಸೂರ್ಯಣ್ಣ, ನೀವು ಸಮಾಜವನ್ನ ಕಟ್ತಕ್ಕಂಥ ಕೆಲಸ ಎಲ್ಲ ರೀತಿಲೂ ಮಾಡ್ತಾ ಇದ್ದೀರಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಮಿತಿ ಮೀರ್ ಮಾಡ್ತಾ ಇದ್ದೀರಿ. ಉಮಾಕಾಂತ್ ಅಣ್ಣ ಅವರು ಪಾಪ ವೇದಿಕೆ ಮೇಲೆ ಇಲ್ಲ, ಅವರು ಹಿಂದುಳಿದಿದ್ದಾರಲ್ಲಿ. ನಿಮ್ಮ ಇಡೀ ಕುಟುಂಬ ಮಾಡ್ತಾ ಇದ್ದೆ ನಿಮ್ಮ ತಂದೆಯವ್ರ ಕಾಲದಿಂದ. ಆದ್ರೆ ಜನ ಅಪೇಕ್ಷೆ ಪಡ್ತಕ್ಕಂಥದ್ದು, ಯಾರು ಅಭ್ಯರ್ಥಿಗಳಾಗ್ತಾರೆ, ಯಾರು ಕ್ಯಾಂಡಿಡೇಟ್ ಅಂತಿರ್ತಾರೆ, ಅವ್ರಿಗೆ ನೀವು ಆದಷ್ಟು ನೀವು ಅವರ ಜೊತೆನಲ್ಲಿ ನಿರಂತರವಾಗಿ ಅವ್ರ ಸಂಪರ್ಕಕ್ಕೆ ಹೋಗ್ಬೇಕು. ನಿರಂತರವಾಗಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ. ಇವತ್ತು ಹೇಳಿದೀನಿ, 100ಕ್ಕೆ 100 ಬರೆದಿಟ್ಕೊಳ್ಳಿ. 3 ವರ್ಷ, 1000 ದಿನ, 1000 ದಿನ. ದಯವಿಟ್ಟು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಸುರೇಶ್ ಅಣ್ಣ ಅವರು ನಿಮ್ಮ ಆತ್ಮೀಯರು, ಸ್ನೇಹಿತರು,
ಬಂದಿದ್ದಾರೆ, ನಿಮ್ಗೋಸ್ಕರ ನೀವು ಪ್ರೀತಿಯಿಂದ ಕರೆದಿದ್ದೀರಿ, ಬಂದಿದ್ದಾರೆ. ನಾವು ಬೀದರ್ ಜಿಲ್ಲೆನಲ್ಲಿ ಯಾವ ರೀತಿ 3ರಿಂದ 4 ಶಾಸಕರನ್ನ ನೋಡ್ತಾ ಇದ್ವಿ ಹಿಂದೆ, ಮತ್ತೆ ಸೂರ್ಯಣ್ಣನವ್ರನ್ನ ನೀವು ಶಾಸಕರಾಗಿ ಕಾಣಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಇಲ್ವಣ್ಣ? ಇದೆಯೋ ಇಲ್ವೋ? ಇದೆ ಅಲ್ವಾ? ಅವ್ರ ತಂದೆಯವ್ರ ಕಾಲದಿಂದ ಅವ್ರ ಕಾಲದವರೆಗೂ ಇವತ್ತು ಸಮಾಜವನ್ನ ಕಟ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.